ನಿಮ್ಮ ಫಸ್ಟ್ ಸೆಲೆಬ್ರಿಟಿ ಕ್ರಶ್ ಯಾರು? ತಮನ್ನ. ತಮನ್ನ. ಓಕೆ, ನಿಮ್ಗೆ? ಸೆಲೆಬ್ರಿಟಿ ಕ್ರಶ್ ಸೀರಿಯಸ್ ಆಗಿಲ್ಲ ಮೇಡಮ್. ಇದು ನಮ್ಮ ನಾನು ಹೇಳದ್ನಲ್ಲ ಸರ್, ನಿಜ ನಿಜ ಹೇಳ್ಬೇಕು. ಅಲ್ಲ, ನೀವು ಫ್ಯೂಚರ್ ಅಲ್ಲಿ ದೊಡ್ಡ ಹೀರೋಯಿನ್ ಆಗ್ತೀರಾ. ಮೇಲು ಆಬ್ವಿಯಸ್ಲಿ ಕ್ರಶ್ ಅಂದ್ರೆ ಆಪೋಸಿಟ್. ಕ್ರಶ್ ಅಂತ ಯಾರು ಏನಾಗಿಲ್ಲ. ಲವ್ ಇಲ್ಲ ಮೇಡಮ್. ಅಲ್ಲ, ನಾನು ಹೇಳ್ತಿರೋದು ಏನ್ ಗೊತ್ತಾ, ನೀವು ಫ್ಯೂಚರ್ ಒಂದ್ ದೊಡ್ಡ ಹೀರೋಯಿನ್ ಆಗ್ತೀರಾ ನಂಗೆ ಗೊತ್ತು. ಅವಾಗ ಒಬ್ಬರೇ ಹೇಳಿದ್ರೆ ಒಬ್ರಿಗೆ ಬೇಜಾರಾಗುತ್ತೆ ಅಂತ ಗೊತ್ತಾಯ್ತು ನನಗೆ. ನೀವು ತುಂಬಾ ಫ್ಯೂಚರಿಸ್ಟಿಕ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. ಇಲ್ಲ ಮೇಡಮ್. ಸದ್ಯಕ್ಕೆ ಯಾರಿದ್ದಾರೆ? ಸದ್ಯಕ್ಕೆ ಯಾರು ಇಲ್ಲ. ರಾಕೇಶ್ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ರಾಕೇಶ್ ನಮ್ ಮೂವಿ ಹೀರೋ ಯಾವಾಗ್ಲೂ ಅದಿದ್ದೇ ಇರುತ್ತೆ. ಮತ್ತೆ ಹೇಳಲೇ ಇಲ್ಲ ನೀವು ನಿಮ್ಮ ಸೆಲೆಬ್ರಿಟಿ ಮಾಡ್ತಾ ಇಲ್ಲ ಅಲ್ಲಿ. ನಮ್ ಟೀಮ್ ನ ಬಿಟ್ಟು ನಾನು ಹೇಳ್ತಾ ಇರೋದು ಹಂಗೆ. ಸರಿ, ಬಚ್ಚ ಮಾಡ್ರಿ. ರಾಕೇಶ್ ಅವರೇ, ನಿಮ್ಗೆ ಸೇಮ್ ಪ್ರಶ್ನೆ. ಡಿಗ್ರಿ ಓದ್ತಾ ಜನರಲಿ ನನ್ನ ಫೋನ್ ಸಾಕಷ್ಟು ಫೋಟೋಗಳನ್ನ ಇಟ್ಕೊಂಡು ಜನರಲಿ ಫಸ್ಟ್. ನಂತರದಲ್ಲಿ ಆಲ್ ಟೈಮ್ ನಮ್ಮ TVS ಬಂದ ಹಂಗೆ. ಸೂಪರ್. ಅನ್ಫರ್ಗೆಟಬಲ್ ಬ್ಯಾಡ್ ಡ್ರೀಮ್ ಯಾವ್ದು? ಮರೆಯಕ್ಕೆ ಆಗಲ್ಲ ಅಂತ ಕೆಟ್ಟ ಕನ್ಸು ಯಾವ್ದು ಬಿದ್ದಿತ್ತು? ಕನ್ಸು ಅಥವಾ ಬ್ಯಾಡ್ ಡ್ರೀಮ್ ಅಯ್ಯೋ, ಕನ್ಸು ಅಥವಾ ಬ್ಯಾಡ್ ಡ್ರೀಮ್ ಯಾವ ತರ ಕ್ವೆಶ್ಚನ್ ಇದು? ಕನ್ಫ್ಯೂಸ್ ಆಗ್ತಾ ಇದೆ. ಎಸ್, ಕಮ್ ಆನ್. ನಂಗೆ ಯಾವಾಗಲೂ ನಾನು ಸತ್ತೋಗಿರೋ ಕನ್ಸು ಬೀಳ್ತಾ ಇರುತ್ತೆ. ಹೌದಾ ಡ್ರೀಮ್ ನನಗೆ ಸರ್? ಅದು ಬೇರೆಯವ್ರ ಸತ್ತೋದಂಗ್ ಕನ್ಸು ಬಿದ್ರೆ ಅವ್ರಿಗೆ ಆಯುಸ್ ಜಾಸ್ತಿ ಆಗುತ್ತೆ. ನಾವೇ ಸತ್ತೋದಂಗ್ ನಮಗ್ ಕನ್ಸು ಬಿದ್ರೆ ಏನದು? ಅವ್ರಿಗಿಂತ ಜಾಸ್ತಿ ಆಯುಸ್ ಬರುತ್ತೆ ಅಂತ ಅರ್ಥ. ಹೌದಾ? ತುಂಬಾ ವರ್ಷ ಅದೇ ಸೆಲ್ಫ್ ಕಾನ್ಫಿಡೆನ್ಸ್ ಅಂತಾರಲ್ಲ. ಓವರ್ ಕಾನ್ಫಿಡೆನ್ಸ್. ಡ್ರೀಮ್ ಅಂತ ಯಾವ್ದು ಇಲ್ಲ. ಕೆಲವು ಟೈಮ್ ಹತ್ಕೊಂಡ್ ಎದ್ದಿರ್ತೀನಿ, ಎದ್ದಾಗ ಏನು ಕತ್ತೆ ಅಂತ ಗೊತ್ತಿರಲ್ಲ. ಎಲ್ಲ ಸ್ವೀಟ್ ಡ್ರೀಮ್ಸ್. ಗೊತ್ತಿರಲ್ಲ, ಹತ್ತಿದೀನಿ ಅಂತ ಮಾತ್ರ ಅರ್ಥ ಆಗ್ತಿರುತ್ತೆ. ಯೋಚನೆ ಮಾಡಿದ್ರೆ ಕತ್ತೆ ಅಷ್ಟೇ. ಸೂಪರ್. ಹಿಂಗಿರ್ಬೇಕು ಮೆಮೊರಿ ಪವರ್ ಅಂದ್ರೆ, ಹಿಂಗಿರ್ಬೇಕು ಸರ್. ಅವಾಗ ಏನು ಟೆನ್ಷನ್ ಇರಲ್ಲ ಲೈಫಲ್ಲಿ. ನಿಮ್ಗೆ ಯಾವ್ದು ಸರ್? ತುಂಬಾ ಇದೆ, ಗೊತ್ತಿಲ್ಲ. ಅದಕ್ಕೆ ಹೇಳಿದ ಅನ್ಫರ್ಗೆಟಬಲ್ ಅಂತ, ಮರೆಯಕ್ಕೆ ಆಗ್ದಿರೋ ಅಂತ ಒಂದು. ಹೌದಾ? ಹೇಳಿ ಬಂದು ಹೇಳಿ ಸರ್. ಹೇಳಿ ಬರ. ನಿಮ್ಗೆ ಅದಕ್ಕೆ ಯೋಚನೆ ಮಾಡಿ ಅಂತ ಜಾಸ್ತಿ ಟೈಮ್ ಕೊಟ್ಟಿದ್ದೀವಾಗ ನಾನು. ಹೇಳಿ ಸರ್. ಸರ್, ನೀವು ಏನ್ ಗೊತ್ತಾ, ವ್ಯಾಲ್ಯೂ ಜಾಸ್ತಿ ಕ್ರಿಯೇಟ್ ಮಾಡ್ಕೊಂತ ಇದೀರಾ ನೀವು. ಡಿಮ್ಯಾಂಡ್ ಕ್ರಿಯೇಟ್ ಬಿಟ್ಟಿಲ್ವಾ? ಡ್ರೀಮ್ಗಳು ಬಿದ್ದಿದ್ದಾವೆ. ಮಾಡಿದ್ರೆ ಬಿಟ್ಟಿಲ್ಲ. ಯೋಚನೆ ಇಟ್ಕೊಳುತ್ತೆ. ಹಿಂಗೆ ಬ್ಯಾಡ್ ಡ್ರೀಮ್ ಅಂದ್ರೆ ಯಾವ್ದೋ ಒಂದು ಏನೋ ಅನ್ಕೊಂಡಿದ್ದೆ, ಹಾ. ಮಾರ್ನಿಂಗ್ ನೋಡಿದಾಗ ಆಗಿತ್ತು. ಹೌದಾ? ಬ್ಯಾಡ್ ಡ್ರೀಮ್. ಓಕೆ, ಏನದು ಸರ್? ತುಂಬಾ ಪರ್ಸನಲ್. ಎಡಿಟರ್ಗೆ ಆಕ್ಚುಲಿ ಈ ತರ ಕ್ವಶನ್ ಕೇಳೋದು ತಪ್ಪು. ಯಾಕೆ ಹೇಳಿ? ಅವ್ರು ಮಲ್ಗದೇ ಇಲ್ಲ, ನೈಟ್ ಎಲ್ಲ ಎಡಿಟಿಂಗ್ ಮಾಡ್ತಿರ್ತಾರೆ. ನಾನು ಮಲಗಿದ್ರೆ ಡ್ರೀಮ್ಸ್ ಬೀಳುತ್ತೆ, ಮಲ್ಗೆ ಇರಲ್ಲ ಅದು. ಅವ್ರಿಗೆ ನಿದ್ದೆ ಮಾಡ್ತಿದೀನಿ ನಾನು ಚೆನ್ನಾಗಿ ಅನ್ನೋದೇ ಬ್ಯಾಡ್ ಡ್ರೀಮು. ಯಾಕೆ ಹೇಳಿ? ನಿದ್ದೆ ಮಾಡಕ್ ಆಗದೇ ಇಲ್ಲ, ಕನ್ಸ್ ನನ್ಸೇ ಆಗಲ್ಲ ಅದು. ಏನಂದ್ರೆ ಡೈಲಿ ಒಂದು, ಈಗ ಫಾರ್ ಎಕ್ಸಾಂಪಲ್ ಒಂದು ಟೈಮ್ ಅಲ್ಲಿ 2-3 ಸಿನಿಮಾ ಎಡಿಟ್ ಮಾಡ್ತೀವಿ ಒಂದ್ ಕಡೆ. ಒಂದು ಲವ್ ಸೀನ್ ಮಾಡಿರ್ತೀವಿ, ಇನ್ನೊಂದು ಡೆತ್ ಸೀನ್ ಮಾಡಿರ್ತೀವಿ, ಇನ್ನೊಂದು ಯಾವ ತುಂಬಾ ಸೀರಿಯಸ್ ಸೀನ್ ಮಾಡ್ಬಿಟ್ಟು ಮಿಕ್ಸ್ ಆಗ್ಬಿಟ್ಟು ಒಂದು ಡ್ರೀಮ್ ಬರುತ್ತೆ. ನೀವ್ ಅದನ್ನ ಯಾವ ಡ್ರೀಮ್ ಅಂತ ಕೇಳ್ತಾರೆ. ಕರೆಕ್ಟ್. ಅಲ್ಲೇ ಒಂದ್ ಸ್ಕ್ರಿಪ್ಟ್ ಮಾಡ್ಬಿಡ್ಬೋದು ನೀವು ಆ ಗ್ಯಾಪ್ ಅಲ್ಲಿ. ನೆಕ್ಸ್ಟ್ ಮೂವಿ ಸ್ಕ್ರಿಪ್ಟ್ ರೆಡಿ ಆಗ್ಬಿಡುತ್ತೆ. ಓಕೆ, ಈಗ ವಿಶ್ವಾಸರ್ಗೆ ಈ ಕ್ವೆಶನ್. ನಿಮ್ಗೆ ಇದುವರೆಗೂ ಯಾವ್ದಾದ್ರು ಲವ್ ಪ್ರಪೋಸಲ್ ಬಂದಿದ್ರೆ ಜೀವನದಲ್ಲಿ, ಯಾವ್ದಾದ್ರು ಒಂದು ಸ್ಟೇಜ್ ಅಲ್ಲಿ ಬೆಸ್ಟ್ ಅಂಡ್ ಕ್ರೇಜಿ ಲವ್ ಪ್ರಪೋಸಲ್ ಯಾವ್ದು? ಅಂದ್ರೆ ಹುಚ್ಚುಟ್ರು ತರ ಅನ್ಸಿರೋದು ನಿಮ್ಗೆ ಏನಪ್ಪ? ಅಷ್ಟು ಯಾಕೆ ಸಿನಿಮಾ ಇಂಡಸ್ಟ್ರಿ ನಮ್ಮ ಇದ್ರಾಗ ಊರ್ ಕಡೆ ಹೆಣ್ ಕೊಡೋದೇ ಅಪ್ಪ ಅಂತದ್ರಲ್ಲಿ ನಮ್ಮ ಹತ್ರ ಲವ್ ಪ್ರಪೋಸಲ್ ಯಾವ್ದು ಬಂದಿಲ್ಲ. ನಾವು ಅನ್ಕೊಂಡಿದ್ವಿ, ಅದು ಅದು ಕ್ರಶ್ ಅಷ್ಟೇ. ಅದು ಕ್ರಶ್ ಆಗೋಯ್ತು. ಆಮೇಲೆ ಗೊತ್ತಾಯ್ತು, ನನ್ನ ವೈಫ್ ಬಂದ್ಮೇಲೆ ಗೊತ್ತಾಯ್ತು, ಅದಲ್ಲ ಕರೆಕ್ಟ್ ಮೇಡಮ್ ಅಂದ್ಮೇಲೆ ಇನ್ನು. ಅಲ್ಲ, ಈಗ ಗೊತ್ತಾಯ್ತಾ ನಿಮ್ಗೆ ಅವ್ರು ಯಾಕೆ ಯಾವ್ದು ಲವ್ ಪ್ರಪೋಸಲ್ ಬಂದಿಲ್ಲ ಅಂತ ಹೇಳಿದ್ರು ಅಂತ? ಇದನ್ನ ಈ ವಿಡಿಯೋನ ವೈಫ್ ನೋಡ್ತಾ ಇರ್ತಾರೆ. ಯಾವ ವಿಷಯನೂ ಮುಚ್ಚಿದ್ದೀನಿ. ಓಕೆ, ನಿಮ್ ಭಾಗ್ಯ. ಆನೆಸ್ಟ್ ಇದೀವಿ. ಅದೆಲ್ಲ ಕೇಳಿನೇ ತಗೊಂಡು
ಅದೇನ್ ಸರ್ ಅಂತ ದೊಡ್ಡ ಸ್ಟೋರಿ ಅದು ಕೇಳಿನೇ ಹೂ ಅಂದಿರೋದು ಏನದು ಸರ್? ಅಂದ್ರೆ ನಮ್ ಕಡೆ ಹೆಂಗ್ ಗೊತ್ತಾ, ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಹೆಣ್ ಕೊಡಲ್ಲ. ಹೌದು, ಎಷ್ಟೊಂದ್ ಕಡೆ ಅದಿದೆ. ಹಾ. ಬಟ್ ನಾನ್ ಸಿನಿಮಾ ಇಂಡಸ್ಟ್ರಿ ಅಂತ ಗೊತ್ತಿದ್ದೆ ನನ್ ವೈಫ್. ಆಮೇಲೆ ಅವ್ರಿಗೆ ಹೇಳಿದ್ದೆ, ನೋಡಮ್ಮ ಸಿನಿಮಾ ಇಂಡಸ್ಟ್ರಿ ಮುಂದೆ ಗೊತ್ತಿಲ್ಲ ಏನೋ ಅಂತ ಹೇಳಿ ನಾನೇನೋ ತಲೆ ಕೆಡ್ಸ್ಕೊಳ್ಳೋದ್ರ ಬಗ್ಗೆ. ಅಷ್ಟೇ. So sweet, sir. ರಾಕೇಶ್ ಅವ್ರಿಗೊಂದು ಬ್ಲೆಸ್ಸಿಂಗ್ ಮಾಡ್ಬಿಡಿ. ನೀನು ಇದೇ ತರ ಹೆಂಡತಿ ಸಿಗ್ಲಿ, ಸ್ವಲ್ಪ ಅರ್ಥ ತಲೆ ಮಾಡ್ಕೊ. ಕೆಡ್ಸ್ಕೊಂಡಲ್ಲ ಯಾರೋ ಹೆಂಡತಿ ಸಿಗ್ಲಿ ಅಂತ. ಹೌದು. ಸ್ವಲ್ಪ ಕಷ್ಟ ಸಿಗೋದು ಅದು. ಈಗ ಅವ್ರ ಮನ್ಸಲ್ಲಿ ಏನ್ ಅನ್ಕೊಂತಿರ್ಬೋದು. ಹೇಳಿ ನೋಡೋಣ. ಇವ್ರಿಬ್ರು ಗೆಸ್ ಮಾಡಿ ಏನ್ ಅನ್ಕೊಂತ ಇರ್ಬೋದು. ಅವ್ರ ಫೇಶಿಯಲ್ ಎಕ್ಸ್ಪ್ರೆಷನ್ ಇರ್ತಾರೆ ಅದು ನೋಡಿ. ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇರೋರು. ಎಲ್ಲ ಯಾರ್ ಬರ್ತಾರೆ? ಹಿಂಗ್ ಹಿಂಗ ಹೇಳ್ಕೊಂಡ್ರೆ ಮೇಂಟೈನ್ ಮಾಡೋದು ಜನ. ಸ್ಟೇಟಸ್ ಅದು- ನೋಡೋದು ಯಾವ್ದಾದ್ರು ಅಲ್ಲ. ಇನ್ಸ್ಟಾ ಸ್ಟೇಟಸ್ ಗಳು ಅವೆಲ್ಲ ನೋಡಿದ್ರೆ ಗೊತ್ತಾಗ್ತವೆ. ಹೌದಾ? ಫೇಸ್ಬುಕ್ ಸ್ಟೇಟಸ್ ಅವಾಗ ಕ್ಯಾಪ್ಷನ್ ಗಳು ಹಾಕ್ತಿರ್ತಾರಲ್ಲ, ಮೊಬೈಲ್ ವಾಟ್ಸ್ಆಪ್ ನೋಡ್ರೆ ಗೊತ್ತಾಗುತ್ತೆ. ಇವತ್ತಿನ ನೋಡಕ್ ಸ್ಟಾರ್ಟ್ ಮಾಡಿ. ಗ್ಯಾಪ್ ಇರಲ್ಲ. ನಿಮ್ಗೆ ಕೊಡ್ತಾರ ಅವರು. ಅಲ್ಲ ಸರ್, ಚೆಕ್ ಮಾಡ್ತೀನಿ ಹಂಗೆ. ಸ್ಟೇಟಸ್ ಅಲ್ವಾ, ಯಾರ್ ಬೇಕಾದ್ರೂ ನೋಡ್ಬೋದಲ್ಲ. ಸೇಮ್ ಕ್ವಶನ್, ಇನ್ನೊಂದ್ಸಲ ಹೇಳಿ. ನಿಮ್ಗೆ ಬಂದಿರೋ ಕ್ರೇಜಿಯೆಸ್ಟ್ ಲವ್ ಪ್ರಪೋಸಲ್ ಯಾವ್ದಿದೆ? ಬೇಜಾರ್ ಬಂದ್ರೆ. ಕ್ರೇಜಿಯಸ್ಟ್. ಅಯ್ಯೋ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಎಲ್ಲ ಕ್ರೇಜಿ ಸ್ಟಾರ್ಗಳೇ ಅಲ್ಲಿ ನಾನು ರೆಸ್ಪಾನ್ಸ್ ಮಾಡಿಲ್ಲ ಅಂತ ಕಮೆಂಟ್ ಅಲ್ಲೇ ಹಾಕಿರ್ತಾರೆ. Okay. ಸೊ ತುಂಬಾ ಬರ್ತಾ ಇರುತ್ತೆ. ಅದ್ರಲ್ಲಿ ಒಂದು ನೆನ್ಪುಡಿ ಅಂತದ್ದು. ನೆನ್ಪ ಐ ಲವ್ ಯು ಸುಚ್ಚಿ ಅಕ್ಕ. ಓ ವಾಟ್ ಇಸ್ ದಿಸ್ ಅನ್ಕೊಂಡೆ ನಾನು. ಸೂಪರ್. ಐ ಲವ್ ಯು ಟು ತಮ್ಮ ಅಂತ ಕಳಿಸ್ಬಿಡಿ. ಹಂಗೆ ಅದ್ರ ತುಂಬಾ ಬರ್ತಾ ಇರುತ್ತೆ ಮೇಡಮ್. ಓಕೆ, ಇದೇ ಪ್ರಶ್ನೆ ನನಗೆ ನಿಮಗೆ. ಆತರ ಯಾವ್ದು ಲವ್ ಪ್ರಪೋಸಲ್ ಅಯ್ಯೋ, ಮಳ್ಳ. ಇಲ್ಲ. ಕ್ರೇಜಿಯಸ್ಟ್ ಅಂತ ಹೇಳ್ತಿರೋದು Correct ಆಗಿ ಬನ್ನಿ ಅಂತ ಹೇಳಿದ್ರೆ ಅನ್ಸೋದು ನಿಮ್ಗೆ ಅಂತ. ಒಂದೇ ಇಲ್ಲ ಅಂತ ಹೇಳ್ತಾ ಅದೇ ಇದ್ದೀನಿ. ನಮ್ಮ ನೋಡಮ್ಮ, ಮದ್ವೆ ಆಗಿದೆ, ಆದ್ರೂ ನಾವು ಹೇಳಿದ್ವಿ. ಹುಡುಗಿ ಈ ವಿಡಿಯೋನ ನೀನ್ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಇನ್ಸ್ಟಾಗ್ರಾಮ್ ಹೋಗ್ಬಿಟ್ಟು ಮೆಸೇಜ್ ಹಾಕ್ಬೋದು, ಅಥವಾ ಜಲವಾಯು ರಾಕೇಶ್ ನಂಬರ್ ಅಂತ ಬೇಕಾದ್ರೆ ಚೆನ್ನಾಗಿದೆ ನಾನು ನಂದು. ಫಾಲೋ ಮಾಡಿ. ಪ್ಲೀಸ್ ಫಾಲೋ, ಇಂಡೈರೆಕ್ಟ್ ಆಗಿ ಪ್ಲೀಸ್ ಫಾಲೋ ಮಾಡಿ. ನೀವೇ ಅವ್ರು ಯಾರು ನೋಡಿ ನೋಡಿ. ಹ್ಮ್, ನಿಜ ಅದು ಬಂದಿಲ್ಲ. ನಿಜ ಓಕೆ, ಬೈ ಎನಿ ಚಾನ್ಸ್ ಯಾರಾದ್ರೂ ಪ್ರಪೋಸ್ ಮಾಡಿ ಲವರ್ ಸಿಕ್ಕಿದ್ರೆ ಲಾಂಗ್ ರೈಡಾ ಅಥವಾ ಕ್ಯಾಂಡಲ್ ಲೈಟ್ ಡಿನ್ನರಾ? ಮನೆ ಕರ್ಕೊಂಡು ಹೋಗ್ತೀವಿ ಫಸ್ಟ್. ಅಂದ್ರೆ ನಮ್ಗೀಗ ಬಹಳ ಹಂಗೆಲ್ಲ ಹೋಗಿ ಮಾಡೋಷ್ಟು ಪುರುಸತ್ತೇನಿಲ್ಲ, ಹಾ. ಸಮಯ ಇಲ್ಲ. ಮತ್ತೆ? ಆ 25, 26, ಆ 24 ವಯಸ್ಸು ದಾಟಿ ಬಂದ್ಬಿಟ್ಟಿದೀವಿ. ಯಾರು ಹೇಳಿದ್ದು 30ನೇ ವಯಸ್ಸಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಬಾರ್ದು ಅಂತ? ಯಾರು ಹೇಳಿದ್ದು? ಮಾಡೋಣ ಅದ್ ಹೇಳ್ತೀನಿ ನಾನು ಕನ್ಫರ್ಮೇಶನ್ ಆದ್ಮೇಲೆ ಫರ್ದರ್ ಅಲ್ಲಿ ಅದು ಮುಂಚೆ ಏನಿಲ್ಲ. ಕನ್ಫರ್ಮೇಶನ್ ನಾನು ಹೇಳ್ತಿರೋ ಲವ್ ಅಲ್ಲಿ, ಮದ್ವೆ ವಿಷಯದಲ್ಲ. ಲವರ್ ನಾನು ಐ ಡೋಂಟ್ ಡಿಫ್ರೆನ್ಶಿಯೇಟ್ ಲವರ್ ಮದ್ವೆ ಅದು ಲವರ್ ಮದ್ವೆ ಒಂದೇ ಅದು. ಸೂಪರ್. ಇಷ್ಟು ಕಾನ್ಫಿಡೆನ್ಸ್ ಇರ್ಬೇಕು ಲೈಫ್. ಸೇಮ್ ಮೇಡಮ್. ಹಿಂಗೆಲ್ಲ ಕಾಪಿ ಹೊಡಿಯಂಗಿಲ್ಲ ಸರ್. ನೋಡಿ ಸರ್, ಎಷ್ಟು ಒಳ್ಳೆಯವ್ರ ತರ ತೋರ್ಸ್ಕೊಂತಿದ್ದಾರೆ. ಸೀರಿಯಸ್ ಆಗಿ ಇರೋ ಫ್ಯಾಕ್ಟ್. ಮನೆ ಕರ್ಕೊಂಡು ಹೋಗ್ಬಿಟ್ಟು ಒಪ್ಪಿಸ್ಬಿಟ್ಟು ಎಲ್ರಿಗೂ ಆಮೇಲೆ ಒಪ್ಕೊಳ್ಳಿ. ಫಸ್ಟ್ ನನ್ನ ಪೇಷನ್ಸ್ ಟೆಸ್ಟ್ ಮಾಡ್ಲಿ, ನನಗೆಲ್ಲ ಓಕೆ ಅಂತ ಅನ್ಸಿದ್ರೆ, ನನ್ನ ಪೇಷನ್ಸ್ ಎಗ್ರೋಗ್ಲಿಲ್ಲ ಅಂದ್ರೆ ಅಷ್ಟು ಕೂಲಾಗಿ ನನ್ನ ಹ್ಯಾಂಡಲ್ ಮಾಡ್ತಾರೆ ಅಂತ ಗೊತ್ತಾದ್ರೆ ಡೈರೆಕ್ಟ್ ಮನೆಯಲ್ಲಿ ಹೋಗಿ ಮಾತಾಡಿ ಅಷ್ಟೇ, ಡೈರೆಕ್ಟ್ ಮದ್ವೆ. ಅಷ್ಟೊಂದೆಲ್ಲ ಪೇಷನ್ಸ್ ಇಲ್ಲ. ಕ್ಯಾಂಡಲ್ ಲೈಟ್ ಡಿನ್ನರು, ಡ್ರೈವ್ ಮಾಡಕ್ ತುಂಬಾ ಕೆಲಸ ಇದೆ, ಅದನ್ನ ಮಾಡೋಣ ಸರ್. ಆಮೇಲೆ ನೋಡೋದು. ಎಷ್ಟು ಡೋ ಮಾಡ್ತಾರಲ್ಲ ಸರ್. ನೀವ್ ಹೇಳಿ ಸರ್. ಇಲ್ಲ ಈ ಅವ್ರು ಅಂದ್ರೆ ಇಂಡಿಪೆಂಡೆಂಟ್ ಮ್ಯಾನ್ ಅಲ್ವಾ, ಹಾ. ಹಂಗೆ ಇದ್ದಾರೆ. ನಾವು ನೋಡೋದಂಗೆ, ನಾವು ಇಷ್ಟು ದಿನ ನೋಡ್ಕೊಂಡ್ ಅದೇ ತರನ ಇದ್ದಾರೆ. ನಾನು ಇಂಡಿಪೆಂಡೆಂಟ್ ಮ್ಯಾನ್. ಇಲ್ಲ, ಅವ್ರ ಬಗ್ಗೆ ನಂಬಲ್ಲ, ಅವ್ರನ್ನ ನಂಬಲ್ಲ. ನಾನು ಸತ್ಯ ಹೇಳ್ತೀನಿ, ಅವ್ರ ಬಗ್ಗೆ ನಾನು ನಂಬಲ್ಲ. ನಮ್ ದುರಂತ ಏನ್ ಗೊತ್ತಾ ಮೇಡಮ್, ಗಂಡ್ಮಕ್ಳನ್ನ ನಂಬಲ್ಲ, ಅದೇ ದೊಡ್ಡ ದುರಂತ ನಮ್ದು. ಯಾಕಂದ್ರೆ ಅಷ್ಟು ಚೆನ್ನಾಗಿ ನಮ್ಗೆ ಉಳಿಸ್ಕೊಂಡಿರ್ತೀರಾ ನೀವು. ಖಂಡಿತ. ಯಾ ನಾವು ಮಾತಿನ ಮೇಲೆ ಮೊನ್ನೆ ಹುಡುಗಿ ನೋಡಕ್ ಹೋಗಿದ್ರಲ್ಲ, ಆಯ್ತಾ? ಅದಾಗ್ಲಿಲ್ಲ ಅಂತಾನು ಹೇಳ್ದೆ ನಿಮ್ಗೆ. ಹೌದಾ? ನೋಡಮ್ಮ, ನಮ್ಮ ರಾಕೇಶ್ ಅವರು ತುಂಬಾ ಒಳ್ಳೆಯವರು. ಈ ಇಂಟರ್ವ್ಯೂ ನೋಡ್ತಾ ಇದ್ರೆ ಹಂಗೆ CM ನ್ಯೂಸ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೌದು. ರಾಕೇಶ್ ಅವ್ರ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ಆಮೇಲೆ ಮದ್ವೆ ಆಗಮ್ಮ. ಅವ್ರಿಗಿದಲ್ಲ, ಹಾ? ಇವ್ರು ಬೇಡ ಅಂತ ಬಂದಿದ್ರೆ ಹೌದಾ? maybe. ಆತರ ಇಲ್ಲ ನಾನ್ ಪಾಪ ಅವ್ರ ಮೇಲೆ ಅಪವಾದ ಹೊರಿಸೋದಿಲ್ಲ, ನನ್ನ ನಾವು ತಿರಸ್ಕಾರ ಮಾಡೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮನ್ನೇ ಅವರೇ ತಿರಸ್ಕಾರ ಮಾಡಿದ್ರು ಅಂತ. ಹಂಗಾದ್ರೆ ಸರ್ ಡೆಫಿನೆಟ್ಲಿ ಒಪ್ಕೋಬೇಕು ಅಷ್ಟೇ. ನೀವು ನೋಡಿ ನಾವ್ ಎಷ್ಟು ಜನ ತಿರಸ್ಕಾರ ಆಗಿದ್ದೀವಿ ನಮ್ಗೆ ಗೊತ್ತು. 8 ಜನ ಹುಡುಗಿರು ನೋಡಿದಾರೆ ನಮ್ಮ ಅಪ್ಪ ನನ್ನ ಮದುವೆ ಮುಂಚೆ. ಹೌದಾ? ನಾನು ಎಲ್ಲ ಹುಡುಗಿ ಓಕೆ ಅಂದಿದ್ದೆ, ಅವ್ರನ್ನ ಅನ್ಯಾರು ಓಕೆ ಮಾಡಿರ್ಲಿಲ್ಲ. ಪಾಪ ನನ್ನ ವೈಫ್ ಓಕೆ ಮಾಡಿ. ನಿಮ್ ಕಷ್ಟ ನಂಗೆ ಅರ್ಥ ಆಗುತ್ತೆ. 8 ಜನರು ಒಪ್ಕೊಂಡಿದ್ದೀರಾ ಅಂದ್ರೆ ಪಾಪ ನೀವು ನೀವ್ ಒಪ್ಕೊಂಡಿದ್ರಾ 8 ಜನ? ಅಂದ್ರೆ ಹೆಣ್ಮಕ್ಳಿಗೆ
ಚೆನ್ನಾಗಿ ನೋವು ಮಾಡಬಾರ್ದು ನೋವು ಮಾಡಬಾರ್ದು ಅದಕ್ಕೋಸ್ಕರ ಹ್ಞೂ ಅಂತ ನಮ್ ತಂದೆ ಯಾರು ಹೋಗಿರೋ ಕಡೆ ಎಲ್ಲ ಹ್ಞೂ ಅಂತ ಅಲ್ಲ ಹ್ಞೂ ಅಂತ ಹೇಳ್ತಾರೆ. ಅಲ್ಲ ಇವಾಗ ಅದೇ ದೃಷ್ಟಿಕೋನದಲ್ಲಿ ಲಾಸ್ಟ್ ವಾಪಸ್ ಬಂದು ನಾನು ಅದೇ ದೃಷ್ಟಿಕೋನದಲ್ಲಿ ಹೇಳಿದ್ರು ನನ್ನ ಯಾರು ಒಪ್ಕೋತಾರೋ ನನ್ನ ಅವ್ರನ್ನ ತಿರಸ್ಕಾರ ಮಾಡೋದು ಅಂತ ಅಷ್ಟೇ. ನಿಮ್ದು ತುಂಬಾ ದೊಡ್ಡ ಮನ್ಸು ಸರ್ ನಿಜವಾಗ್ಲು. ಗೊತ್ತಾಗ್ತದೆ ನಮ್ಗೆ ಅಷ್ಟೇ. ಸೇಮ್ ಕ್ವಶನ್ ಅವ್ರು ಇನ್ನೇನ್ ಕೇಳ್ತೀರಾ ಮೇಡಮ್ ಅದೇ ಇಲ್ಲ ಈಗ ಸ್ಟಾರ್ಟ್ ಮಾಡ್ಬೇಕು ಈಗ. ಮ್ಯಾಮ್ ನಂಗೆ ನಿಮ್ ಹೆಸರು ಮರ್ತೋಗಿದೆ, ಸಾರಿ. ಮದ್ವೆ ಆಗೋಗಿದ್ಯಲ್ಲ ಅವ್ರದ್ದು. ಮತ್ತೆ ಈಗ ಮತ್ತೆ ಮಾಡ್ಬೇಕು ಅಂತ ಮದ್ವೆ ಆದ್ಮೇಲೆ ಲಾಂಗ್ ಡ್ರೈವ್ ಎಲ್ಲ ಬೇಡ. ಕ್ಯಾಂಡಲ್ ಡಿನ್ನರ್ ಹೋಗಿರ್ತಾರೆ. ಮಕ್ಕಳು ಸ್ಕೂಲ್ ಕಳ್ಸ್ಬಿಟ್ಟು ಅದೇ ಮಾಡೋದು ನಾವು ಓ ಹಂಗಾರೆ ಎಡಿಟ್ ಮಾಡೋದಿಲ್ಲ ಇವರು ಫ್ರೀ ಇದ್ದಾಗ. ಕನಸು ಬೀಳೋದಂದ್ರೆ ಎಲ್ಲಿಂದ ಬೀಳುತ್ತೆ ಲಾಂಗ್ ಡ್ರೈವ್ ಬೆಳಗ್ಗೆ ಎಲ್ಲ ಲಾಂಗ್ ಡ್ರೈವ್, ಕ್ಯಾಂಡಲ್ ಲೈಟ್ ಡಿನ್ನರ್, ಅಲ್ಲ ಸನ್ಲೈಟ್ ಡಿನ್ನರು, ಹಾ ಎಲ್ಲ ಮಾಡ್ತೀರಾ. ರಾತ್ರಿ ಹೊತ್ತು ಎಡಿಟ್ ಮಾಡ್ತೀರಾ. ಇನ್ ಯಾವಾಗ ಸರ್ ನಮ್ದೇನಂದ್ರೆ ಟೈಮಿಂಗ್ ಇರೋದಲ್ಲ ನಮ್ಮ ಕೆಲ್ಸಗಳು. ಯಾವಾಗ ಫ್ರೀ ಇತ್ತು ಅವಾಗ ಟೈಮ್ ಕೊಡ್ತೀವಿ ಅಷ್ಟೇ. ಮಿಕ್ಕಿ ಟೈಮ್ ಇವಾಗ ನೋಡಿ ಸಂಡೇ ಇವತ್ತು ಸ್ಯಾಟರ್ಡೆ ಸಂಡೇ ಇರ್ಬೇಕು, ಇರಕ್ಕಾಗಲ್ಲಮ್ಮ ಕೆಲ್ಸಗಳಿದೆ ಮುಗಿತು, ಅರ್ಥ ಮಾಡ್ಕೋತಾರೆ, ಬಿಟ್ಬಿಡ್ತಾರೆ. ನಾವು ಚೆನ್ನಾಗಿ ಹೋದ್ರೆ 2-3 ದಿನ ಬರಲ್ಲ, ಬಂದ್ಮೇಲೆ ಒಂದಿನ ಊಟ ಚೆನ್ನಾಗಿ ಕೊಡ್ಸೋದು ಖುಷಿ ಆಗ್ತದೆ, ಸಾಕು ಅಷ್ಟೇ. ಅಷ್ಟೇ. ಊಟದಲ್ಲಿ ಡೀಲ್ ಮಾಡ್ಕೊಂಡ್ಬಿಡ್ತಾರೆ. ಸಾಕು, 1000 rupees ಅಲ್ಲಿ ಫಿನಿಶ್ ನಮ್ದು. ಹಿಂಗೆ ಮೇಡಮ್ ಕೇಳಿಸ್ಕೊಂತಾರೆ, ನೀವು ಅವ್ರ ಜೊತೆ ಯಾವಾಗ್ಲೂ ಜಾಸ್ತಿ ಮಾಡ್ತಾರೆ, ಹುಷಾರು. ಅವರ ಏನೋ ಆಶೀರ್ವಾದದಲ್ಲಿ ನಾವು ಖಂಡಿತ ಬೆಳಿತೀವಿ. ಫಾಲೋ ಮಾಡಿ ನಂಗೆ. ತುಂಬಾ ಒಳ್ಳೊಳ್ಳೆ ಟಿಪ್ಸ್ ಗಳು ಸಿಗುತ್ತೆ, ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ. ಭವಿಷ್ಯ ನೋಡ್ಬೇಕಲ್ಲ ನೀವು, ಅದಕ್ಕೆ ತುಂಬಾನೇ. ಸೊ ಇವಾಗ ಇವತ್ತು ಅಥವಾ ನಾಳೆ ಅಥವಾ ಚೆನ್ನೈಯಿಂದ ಬಂದ್ಮೇಲೆ ಮ್ಯಾಮ್ನ ಕ್ಯಾಂಡಲ್ ಲೈಟ್ ಡಿನ್ನರ್ ಕರ್ಕೊಂಡು ಹೋಗ್ತೀರಾ ಅಥವಾ ಲಾಂಗ್ ರೈಡ್ ಕರ್ಕೊಂಡು ಹೋಗ್ತೀರಾ? ಕ್ಯಾಂಡಲ್ ಲೈಟ್ ಡಿನ್ನರ್ ಎಲ್ಲ ಮಾಡಲ್ಲ, ಮನೇಲಿ ಆರಾಮ ದೀಪ ಹಚ್ಕೊಂಡು ಮೇಲೆ ಮಾಡಿ ಮೇಲೆ ಕುತ್ಕೊಂಡು ಚಂದಮಾಮ ತೋರಿಸ್ಕೊಂಡು ಊಟ ನಮ್ಗೆಂತಾನು ನೆಕ್ಸ್ಟ್ ಅದೆಲ್ಲ ಇಂಗ್ಲಿಷ್ ನಾವು, ನಮ್ದಲ್ಲ, ಕನ್ನಡದ ಮುಂದೆ ಚಂದಮಾಮ ತೋರಿಸ್ಕೊಂಡು ಊಟ ಮಾಡೋಣ. ಅಲ್ಲ ನೋಡು ಪುಟ್ಟ ಚಂದಮಾಮ ಮಕ್ಕಳ ಜೊತೆ ಕೂತ್ಕೊಂಡು ಊಟ ಮಾಡೋಣ ಅಷ್ಟೇ. ಅಷ್ಟೇ. ಕನ್ನಡಿಗರ ಹೃದಯ ಸಿಂಹಾಸನವನ್ನು ಗೆದ್ದು ಬಿಟ್ರಿ. ನಿಮಗೆ ಅಪಾರವಾದ ಶಕ್ತಿ ಭಗವಂತ. ನಿಮ್ ತರ ಆರ್ಟಿಸ್ಟ್ ಅಲ್ಲ ನಾವು, ಟೆಕ್ನಿಷಿಯನ್, ಡೈಲಾಗ್ ಹೇಳಕ್ ಬರಲ್ಲ. ಓಕೆ, ಇದುವರೆಗೂ ನಿಮ್ಗೆ ಯಾರು ಪ್ರ್ಯಾಂಕ್ ಮಾಡಿದಾರಾ? ಇಲ್ಲ ಇಲ್ಲ, ನಾನೇ ಬೇಜಾರಾಗಿ ಮಾಡಿದ್ದೀನಿ. ಓಕೆ, ಈ ಕ್ವೆಶನ್ ಕೇಳೋದೇ ವೇಸ್ಟ್ ಅನ್ಸುತ್ತೆ. ಓಕೆ, ಯಾರಿಗೆ ತುಂಬಾ ಕೆಡ್ದಾಗ ಪ್ರ್ಯಾಂಕ್ ಮಾಡಿದೀರಾ? ಅಂದ್ರೆ ಅವ್ರ ಲೈಫಲ್ಲೇ ಮರೆಯಲ್ಲ, ಯಾವಾಗ್ಲೂ ನೆನ್ಸ್ಕೊಂಡು ಬೈತಿರ್ತಾರೆ ಅಂತ. ನೆನ್ಸ್ಕೊಂಡೇನ್ ಭಯದಿಲ್ಲ, ಬಟ್ ನಾನು ನೋಡಿದಾಗೆಲ್ಲ ಭಯ ಪಡ್ತಾರೆ. ಒಂದು 2-3 ಜನ ಇದ್ದಾರೆ. ಅಂದ್ರೆ ನಾನು ಯಾವಾಗ ಏನ್ ಹೇಳ್ತೀನಿ ಇದು ನಿಜನಾ ಸತ್ಯನಾ ಒಂದ್ 4 ಸತಿ ಯೋಚನೆ ಮಾಡಿ ಮಾಡ್ತಾರೆ. ನಂಬೇಕಾ ಬೇಡ ಅಂತ. ಅವ್ರಿಗೆ 1000 ಸತಿ ಫ್ರಾಂಕ್ ಮಾಡಿದ್ರು ಕೂಡ 1001 ಸತಿ ಮತ್ತೆ ಮಾಡಿರ್ತೀನಿ, ಅದು ಅವ್ರಿಗೆ ಗೊತ್ತಾಗಲ್ಲ. ಅಂತ 2 ಜನ ಇದ್ದಾರೆ ನನಗೆ. ಓಕೆ, ನಿಮಗ್ ಪ್ರ್ಯಾಂಕ್ ಆಗಿದ್ಯಾ? ಆಗಿಲ್ಲ, ನಾನ್ ಮಾಡಿದೀನಿ ರೀಸೆಂಟ್ ಆಗಿ. ಇಬ್ರು ಅಂತವ್ರೆ ಸೇಮ್. ರೀಸೆಂಟ್ ಆಗಿ ಅಂದ್ರೆ ನೀವ್ಯಾಕೆ ನನ್ನ ಆನ್ಸರ್ ಹೇಳ್ತೀರಾ? ಮತ್ತೆ ಸೇಮ್ ಅನ್ಕೋತಾರೆ. ಆಲ್ಮೋಸ್ಟ್ ಸಿಮಿಲರ್ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ, ಸೊ ಹಾಗಾಗಿ ಕೇಳೋ ಕ್ವೆಶ್ಚನ್ಸ್ ಸರ್. ಇವ್ರು ಏನಾದ್ರು ಹೇಳೋದು, ನನ್ನ ತಮ್ಮನ್ಗೆ ಆಕ್ಚುಲಿ ಪ್ರ್ಯಾಂಕ್ ಮಾಡಿದ್ದೆ ನಾನು. ಅಂದ್ರೆ ಯೂಶಲಿ ಇಂಟರ್ವ್ಯೂಸ್ ಎಲ್ಲ ತಗೊಂತಿದ್ನಲ್ಲ, ನಾನು HR ಆಗಿ ವರ್ಕ್ ಮಾಡ್ತಿದ್ದು. ಒಂದು ಇನ್ನೇನು ಇಂಜಿನಿಯರಿಂಗ್ ಜಾಯ್ನಿಂಗ್ ಇತ್ತು. ಆ ಟೈಮಲ್ಲಿ ನಾನೇನ್ ಮಾಡಿದ್ದೆ, ಕಾಲ್ ಮಾಡಿ IT ಸೆಕ್ಟರ್ ಅಂತ ಕಾಲ್ ಬರ್ತಿರೋದು, ಸೊ ಇಂಟರ್ನ್ಶಿಪ್ ಎಲ್ಲ ಇದೆ ಅನ್ನೋ ತರ ಫುಲ್ಲು ಮಾತಾಡಿದ್ದೆ. ನಂಗೆ ನಗು ಬರ್ತಿದೆ, ಅವನು ಕಂಡಿಡಿಯಕ್ ಆಗ್ತಿಲ್ಲ. ಅವನಿಗೆ ಬೆಸ್ಟ್ ಪಾರ್ಟ್ ಅಂತ ಅಂದ್ರೆ ಇನ್ನೊಂದು ನಂಬರಿಂದ ನನಗೆ ಕಾಲ್ ಮಾಡ್ತಿದ್ದಾನೆ, ಈ ತರ ನನಗೆ ಕಾಲ್ ಬಂದಿದೆ ಅಂತ ಹೇಳಿ. ನನ್ನ ಆಫೀಸ್ ನಂಬರ್, ಹೊಸ ನಂಬರಿಂದ ಅವನು ಕಾಲ್ ಮಾಡಿ ಫುಲ್ ಬಕ್ರಾ ಮಾಡಿದ್ದೆ. ಅದೇ ಪ್ರ್ಯಾಂಕ್ ನಂಬಿಟ್ಟಿದ್ದ ಆಕ್ಚುಲಿ ಅದನ್ನ. ಓಕೆ, ನಿಮ್ಗೆ ಯಾರು ಪ್ರ್ಯಾಂಕ್ ಮಾಡಿದಾರಾ? ನೀವ್ ಯಾರು ಪ್ರ್ಯಾಂಕ್ ಮಾಡಿದೀರಾ? ಅವರೇ ಎಂತ ಸರಳ ಸಜ್ಜನಿಕೆಯ ವ್ಯಕ್ತಿ. ಇಲ್ಲ ಇಲ್ಲ ಮೇಡಮ್, ಅವರೇ ಪ್ರ್ಯಾಂಕ್ ಆಗ್ಬಿಡ್ತಿದ್ದಾರೆ ಒಂದು ಸತಿ. ಅದೇ ಸಮಸ್ಯೆ. ಇಲ್ಲ. ಓಕೆ ಸರ್, ಯಾರ್ದಾದ್ರು ಮೊಬೈಲ್ ತಗೊಂಡು ಮೆಸೇಜಸ್ ನ ಕದ್ದು ಮುಚ್ಚಿ ಓದಿದ್ದೀರಾ? ಇಲ್ಲ, ಅದು ಮಾಡಿಲ್ಲ. ಯಾಕೆ ಸರ್ ನೀವು ಇಷ್ಟ? ನಾ ಹೇಳಿದ್ ಕದ್ದು ಮುಚ್ಚಿ. ನನ್ನ ಮೊಬೈಲ್ ನಾನು ಬಿಡಲ್ಲ, ನಾನೇ ಮತ್ತೊಬ್ರು ನೋಡ್ಲಿ. ಅವ್ರು ನನ್ನ ಕಂಟೆಂಟ್ ನಾನು ನೋಡಕ್ ಬಿಡಲ್ಲ ಅಂದಾಗ ಆತರ ನಮ್ಮ ಪರ್ಸನಲ್ ಅವ್ರ ಪರ್ಸನಲ್ ನೋಡೋಣ. ಡೀಲ್. ಈ ಗೆರೆ ದಾಟ್ ನೀನು ಬರ್ಬೇಡ, ನಾನು ಬರಲ್ಲ, ನಾನು ಬರಲ್ಲ ಅಷ್ಟೇ. ಇಲ್ಲ, ಆ ತರ ಎಲ್ಲ ನೋಡಿಲ್ಲ. ನೋಡಂಗಿದ್ರೆ ಡೈರೆಕ್ಟ್ ಆಗಿ ಕೇಳಿ ನೋಡ್ತೀನಿ ಅಷ್ಟೇ. ಡೈರೆಕ್ಟ್ ಆಗಿ ನೋಡೋದು ಇದೆ. ಇಲ್ಲ, ನಾನು ನೋಡ್ಬೇಕು ಅಂತ ಅನ್ಸಿದ್ರೆ ಜಗಳ ಮಾಡೋರು ಇಸ್ಕೊಂಡು ನೋಡ್ತೀನಿ. ತಾವುಗಳು ನನಗೆ ನೋಡಕ್ ಆಸೆ ಇದೆ, ಯಾರು ಕೊಡ್ತಾ ಇಲ್ಲ ಅಷ್ಟೇ. ಯಾರು ಕೊಟ್ಕೊಟ್ಟು ನಿಮಗ್ ತೋರ್ಸಲ್ಲ, ನೋಡಪ್ಪ ನನ್ ಮೆಸೇಜ್ ಓದು ಅಂತ. ನೀವು ಕದ್ದು ಮುಚ್ಚಿ ಎಲ್ಲ ಹೋಗಿರ್ತಾರೆ ಫೋನ್ ಇಟ್ಬಿಟ್ಟು, ಅವಾಗ ಎತ್ಕೊಂಡು ಕದ್ದು ಮುಚ್ಚಿ ಓದಿದ್ದು ಯಾರ್ದು? ಫ್ರೆಂಡ್. ಹೌದಾ? ಓಕೆ.
ಏನಿತ್ತು ಅಂತ ಏನ್ ಕೇಳಕ್ ಹೋಗಲ್ಲ. ಎಲ್ಲ ನೋಡಿ ಗಾಬರಿನೂ ಆಗಿದ್ದೀನಿ, ಅವ್ನು ಗಾಬರಿ ಮಾಡಿಸಿದ್ದೀನಿ. ಹೌದಾ? ಓ ಹುಡುಗನ್ ಫೋನು. ಹಂಗಾದ್ರೆ ಏನ್ ಅಂತ ಕ್ಯೂರಿಯಾಸಿಟಿ ಏನ್ ಬೇಡ, ಮಾಮೂಲಿ ದಿ ಬಾಯ್ಸ್ ಸ್ಟೋರೀಸ್. ಎಕ್ಸ್ಕ್ಯೂಸ್ ಮೀ, ಏನು ದಿಸ್ ಈಸ್ ಕಾಲ್ಡ್ ಬಿಯಾನ್ ಸೈನ್ಸ್ ಅಂತ. ಅಂದ್ರೆ ನೀವು ಅನ್ಕೊಂಡ್ಬಿಟ್ಟಿರ್ತೀರಿ ಲಿಮಿಟೆಡ್ ಅಂತ, ಹುಡುಗರದು ಅದು ಸೀಮಿತ ಮಾಡ್ತೀರಾ, ನಿಮ್ಗೆ ಗೊತ್ತಿಲ್ಲ. ನೀವು ನಿಮ್ಮ ಊಹೆಗೂ ಔಟ್ ಆಫ್ ದ ಸಿಲೆಬಸ್ ಇರುತ್ತೆ. ಹೌದಾ? ಓಕೆ, ನೈಸ್. ಓಕೆ, ಈಗ ಯಾವ್ದಾದ್ರೂ ಒಂದು ಸೂಪರ್ ಪವರ್ ಸಿಕ್ಕಿದ್ರೆ ನಿಮ್ಗೆ ಯಾವ್ದು ಸಿಗ್ಬೇಕು ಅಂಡ್ ಅದನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀರಾ? ಭಗೀರಥ ತರ ಒಂದು ಸೂಪರ್ ಹೀರೋ ಸಿಗ್ಬೇಕು ನನಗೆ. ಓಕೆ, ಅಂದ್ರೆ ಅದು ಸುಮ್ಮನೆ ಸಿನಿಮ್ಯಾಟಿಕ್ ಆಗುತ್ತೆ ಹೇಳಿದ್ರು, ಬಟ್ ಸ್ಟಿಲ್ ಆ ಥರದೊಂದು ಸೂಪರ್ ಪವರ್ ಸಿಕ್ಕರೆ ಒಂದಷ್ಟು ಸೊಸೈಟಿನ ಎಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ, ಬ್ಯಾಲೆನ್ಸ್ ಮಾಡ್ಬೋದು, ಸಮತೋಲನ ಇಡ್ಬೋದು ಅಂತ. ಓಕೆ, ಅದೊಂದು ಸೂಪರ್. ನಿಮ್ಗೆ ಸೂಪರ್ ಪವರ್ ಅವ್ರು ಕೇಳಿದ ಪ್ರಶ್ನೆ ಬೇರೆ, ನಾನು ಸೂಪರ್ ಪವರ್ ಮಾಡ್ಕೊಂಡೆ. ಇನ್ನೊಂದ್ಸತಿ ಕೇಳಿದ ಪ್ರಶ್ನೆ ಅವ್ರಿಗೆ ಅದೇ ಹೇಳಿದ್ದು, ಸೂಪರ್ ಪವರ್ ಸಿಕ್ಕಿದ್ರೆ ಯಾವ್ದು ಸಿಗ್ಬೇಕು, ಏನ್ ಮಾಡೋ ಅಂತ ಸಿಗ್ಬೇಕು, ಮತ್ತೆ ಅದನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀರಾ ಅಂತ. ಸೂಪರ್ ಪವರ್ ವಂಡರ್ ವುಮನ್. ನಾನು ಅನ್ಕೊಂಡಿದ್ದೆಲ್ಲ ನಿಜ ಆಗ್ತಾ ಹೋಗ್ತಿರ್ಬೇಕು. ಓಕೆ, ಸೊ ನಾನು ಬೆಳೀತಾ ಇರ್ಬೇಕು, ನನ್ನ ಸುತ್ತಮುತ್ತ ಇರೋರೆಲ್ಲ ನನ್ನ ಕೈಲ ಆಗಿದ್ದು ಸಪೋರ್ಟ್ ಮಾಡ್ಕೊಂಡು ಅವ್ರನ್ನ ನಾನು ಬೆಳೆಸ್ತಾ ಇರ್ಬೇಕು. ಆ ತರ ಸೂಪರ್ ಪವರ್. ಈಗ ಯಾರು ಒಬ್ರು ದಾರಿಲಿ ಹೋಗ್ಬೇಕಾದ್ರೆ ಬಂದ್ ಬೈಕಿಗೆ ಡಿಕ್ಕಿ ಹೊಡೆದ್ರೆ ಏಯ್ ಮುಂದೆ ಹೋಗಿ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಡು ಅಂತ ಅಂದ್ರೆ ಅವ್ನ ಹೋಗಿ ಅಲ್ಲಿ ಸತ್ತೋಗ್ಬಿಡ್ಬೇಕು. ನೆಗೆಟಿವ್ ಎಲ್ಲ ಮಾತಾಡಲ್ಲ. ಆ ಪವರ್ ಸಿಕ್ಕಿದೆ ಅಂತ ಗೊತ್ತಾಗಿದ ತಕ್ಷಣ ಆದಷ್ಟು ಪಾಸಿಟಿವ್ ಆಗಿ ಬಳಸ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಅಂದ್ರೆ ನಾನು ಇಲ್ಲಿ ಅಬ್ಸರ್ವ್ ಮಾಡಿದ್ದೆ ಏನ್ ಗೊತ್ತಾ, ವಿಶ್ವಾಸರು ಎಷ್ಟು ಚೆನ್ನಾಗಿ ನಿಮ್ಮನ್ನ ಏನ್ ಹೇಳ್ತಾರಲ್ಲ ಒಂಥರ ಎಷ್ಟು ಪಾಸಿಟಿವ್ ಆಗಿ ಟ್ರೀಟ್ ಮಾಡ್ತಿದ್ದಾರೆ ಅಂತ ಅಂದ್ರೆ, ನಾನೇ ಈವನ್ ಫನ್ ಮಾಡಕ್ ಏನಾದ್ರು ಹೇಳಿದ್ರು ಅವರೇ ಹಿಂಗೆಂತಿರ್ತಾರೆ, ಇಲ್ಲ 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 ಆತರ ಅಲ್ಲ. ಥ್ಯಾಂಕ್ ಯು ಸರ್. ಒಬ್ರಿಗೆ ಫುಲ್ ಸಪೋರ್ಟಿವ್, ಒಬ್ರಿಗೆ ಫುಲ್ ಎನಿಮಿ, ದುಶ್ಮನ್. ಅವರಷ್ಟು ಪ್ರೀತಿ ನಾನು ಯಾರಿಗೂ ತೋರಿಸಲ್ಲ, ಅದು ಅವ್ರಿಗೂ ಅವರಿಬ್ರು ಹೇಳ್ಬೇಡ್ರಿ ಅದು. ಲವರ್ಸ್ ಲವರ್ಸ್ ಅಲ್ಲ, ಲವರ್ಸ್ ಅವರ ಕಲೆಗೆ ಕೊಡುವಂತ ಗೌರವ. ಗೌರವ. ಅದು ಸಿನಿಮಾ ರಿಲೀಸ್ ಆಗ್ಲಿ ನಿಮ್ಗೆ, ನಾವು ಇಷ್ಟು ಫನ್ ಮಾಡ್ತೀವಲ್ಲ, ಸಿನಿಮಾ ರಿಲೀಸ್ ಆದಾಗ ನೋಡಿ ಫುಲ್ ಹೆಂಗಿರ್ತೀವಿ ಮನುಷ್ಯನ ಪವರ್ ನೋಡಿ. ಹಿಂಗೆ. ನಿಮ್ಗೆ ಯಾವ ಸೂಪರ್ ಪವರ್ ಬೇಕು ಅಂಡ್ ಏನ್ ಮಾಡ್ತೀರಾ? ನನಗೆ ವಯಸ್ಸು ಕಡಿಮೆ ಆಗ್ಬೇಕು ಅವ್ರಿಗೆ. ಸೆಲ್ಫಿಶ್ ಏನಿಲ್ಲ, ನಾವು ಆಲ್ರೆಡಿ 2 ಮಕ್ಕಳಾಗಿದೆ. ನೀವು ಈಗ ನನಗೆ ಸೂಪರ್ ಪವರ್ ಸಿಗ್ತದೆ, ನನ್ನ ಎಲ್ಲಾ ಸಿನಿಮಾಗಳು ಹಿಟ್ ಆಗೋ ಥರ ಕ್ರೌಡ್ ಫಿಲಿಂ ಮಾಡಿಸ್ತೀನಿ. ಮೀನ್ಸ್ ಎಲ್ಲ ಜನಗಳು ಎಲ್ಲೇ ಹೋಗ್ತಿದ್ರು ಪರ್ಗಂತ ತಗೊಂಡು ಈ ಕಡೆ ಹಾಕೋದು. ಹಂಗೆ ಈಗ ಫಾರ್ ಎಕ್ಸಾಂಪಲ್ ಈ ಪುಷ್ಪ ಹೋದ್ರು ಒಂದ್ ಕಡೆ ಪರ್ಗಂತ ಈ ಕಡೆ ತಗೊಂಡ್ ಮಾಡ್ಬೋದು, ಈ ಥರದ್ದು ಮಾಡ್ಬೇಕಂತ ಆಸೆ. ಈ ಸೂಪರ್ ಪವರ್ ನಿಮ್ಗೆ ಈ ವೀಕ್ ಅಲ್ಲಿ ಆದ್ರೆ ಖುಷಿ ಆಗುತ್ತೆ. ಅದ್ರಲ್ಲಿ ಅಲ್ಲಿ ತುಂಬಾ ಅವರೆಲ್ಲ ಆಲ್ರೆಡಿ ತುಂಬಾ ಗೆದ್ದಿರ್ತಾರೆ. ನಮ್ಮ ಹೀರೋ ನಮ್ಮ ಹೊಸಬ್ರು ಗೆಲ್ಬೇಕಂದ್ರೆ ಒಂದಿಷ್ಟು ಏನ್ ಮಾಡ್ಬೇಕಂದ್ರೆ ಬೇಗ ಹೌಸ್ಫುಲ್ ಮಾಡಿಸ್ಬೋದು. ಜಾಸ್ತಿ ಜನ ರೋಡ್ ಇರ್ತಾರಲ್ಲ, ಅವ್ರ ಕಣ್ಮುಚ್ಚಿ ಬಿಡೋದಿದೆ ಇಲ್ಲಿ ಕೂತ್ಕೊಂಡು ನಮ್ಮ ಥಿಯೇಟರ್ ಹೌಸ್ಫುಲ್ ಆಗಬೇಕು. ಎಲ್ಲ ಸಿನಿಮಾಗಳು, ನನ್ನ ಎಲ್ಲಾ ಸಿನಿಮಾಗಳಿಗೂ ಹಿಟ್ ಮಾಡಿಸೋದು ಪವರ್ ತಗೊಂತೀನಿ. ಅದು ಅದು ಬೇಕಾಗಿರೋದು ಕನ್ನಡ ಇಂಡಸ್ಟ್ರಿಗೆ. ಕಮಾನ್. ಓಕೆ, ನಿಮ್ಗೆ ಇಷ್ಟು ಜನ ಡೈರೆಕ್ಟರ್ಗಳ ಜೊತೆ ಆರ್ಟಿಸ್ಟ್ಗಳ ಜೊತೆ ಎಲ್ಲ ವರ್ಕ್ ಮಾಡಿದ್ರೆ ಸಿಕ್ಕಾಪಟ್ಟೆ, ಲೈಫಲ್ಲಿ ಇಂಥವ್ರ ಜೊತೆ ವರ್ಕ್ ಮಾಡಬೇಕು ಅಂತ ಒಬ್ರು ಮೇಲೆ ಆಸೆ ಇದೆಯಾ ಯಾರನ್ನಾರು? ಇಂಥವ್ರ ಜೊತೆ ವರ್ಕ್ ಮಾಡಲೇಬೇಕಪ್ಪ ಲೈಫಲ್ಲಿ ಒಂದ್ಸತಿನಾದ್ರು ಅನ್ನೋ ಥರ. ಅಂದ್ರೆ ಡೈರೆಕ್ಟ್ರು ಆಕ್ಟ್ರು ಯಾರಾದ್ರೂ ಆಗಲಿ ತುಂಬಾ ಜನ ಇದ್ದಾರೆ. ತುಂಬಾ ಜನ ಇದ್ದಾರೆ. ಓಕೆ, ಈಗ ಒಬ್ರು ಇದ್ರು, ಅದಾಗ್ಲಿಲ್ಲ, ಅನ್ಫಾರ್ಚುನೇಟ್ಲಿ ಆಗ್ಲಿಲ್ಲ. ಓಕೆ, ಏನ್ ಟೈಮಲ್ಲಿ ಮಿಸ್ ಆಗೋಯ್ತು. ಅಪ್ಪು ಸರ್ ಅವ್ರದ್ದು ವರ್ಕ್ ಮಾಡೋಕ್ಕಾಗಲಿಲ್ಲ. ನಾನು ಇದ್ದಾರೆ, ತುಂಬಾ ಜನ ಇದ್ದಾರೆ. ಎಲ್ಲರ ಜೊತೆ ವರ್ಕ್ ಮಾಡ್ಬೇಕಂದ್ರೆ ನಾವು ಟೆಕ್ನಿಷಿಯನ್ ಮೇಡಮ್, ಎಲ್ಲರ ಹತ್ರ ಕೆಲಸ ಮಾಡಲೇಬೇಕು. ಒಂದ್ ಕಡೆ ಸೀಮಿತ ಆಗಿರಕ್ಕಾಗಲ್ಲ, ಎಲ್ಲರ ಹತ್ರ ಕೆಲಸ ಮಾಡಬೇಕು. ಎಲ್ಲರ ಹತ್ರ ಕೆಲಸ ಮಾಡಿದಾಗ ಎಲ್ಲರೂ ಕಲಿಬೇಕು, ಎಲ್ಲರೂ ತಿಳ್ಕೊಬೋದು. ಎಲ್ಲ ಫ್ಯಾನ್ಸು ನಮಗೆ ಇಷ್ಟ, ನಮ್ಗೆ ಹತ್ರ ಆಗ್ತಾರೆ. ಟೆಕ್ನಿಷಿಯನ್ ಎಲ್ಲರೂ ಬೇಕು ನನಗೆ. ನಿಮ್ಗೆ ಎಲ್ರ ಜೊತೆ ಸೇಮ್. ಈ ಸೇಮ್ ನ ತೆಗೆದು ಸೈಡಲ್ಲಿ ಹಾಕಿ ಒಂದ್ ನಿಮಿಷ ಹೇಳ್ತೀನಿ. ಈ ಕಡೆಯಿಂದ ಆನ್ಸರ್ ಬಂದ್ರು ಸೇಮ್, ನಂಗೆ ಹೋದೆ. ಈ ಕಡೆಯಿಂದ ಆನ್ಸರ್ ಬಂದ್ರು ಸೇಮ್. ಕೇಳೋ ಕ್ವಶ್ಚನ್ಸ್ ಎಲ್ಲ ಹಂಗೆ ಇರುತ್ತೆ. ಆಲ್ರೆಡಿ ಆನ್ಸರ್ ಸರಿಗಮಪ ಇದ್ರಲ್ಲಿ ಅರ್ಜುನ್ ಜನ ಸರ್ ಹೇಳ್ತಾರೆ ಹಂಗೆ, ಮೇಡಮ್ ಹೇಳದಂಗೆ ಸೇಮ್. ತುಂಬಾ ಜನ ಇದ್ದಾರೆ, ಅವರು ಇವರು ಅಂತ ಎಲ್ಲ ತಗೊಳೋದಕ್ಕಾಗೋದಿಲ್ಲ ನೀವು.
ಪರ್ಟಿಕ್ಯುಲರ್. ಅಲ್ಲ ನಾನು ಒಪ್ಕೊಂತೀನಿ, ನೀವು ಫ್ಯೂಚರ್ ಅಲ್ಲಿ ಬಿಸಿಯೆಸ್ಟ್ ಹೀರೋಯಿನ್ ಆಗ್ತೀರಾ, ಹೌದಾ? ಎಲ್ರ Thank ಜೊತೆಗೂ you. ಚಾನ್ಸ್ ಸಿಗುತ್ತೆ. Thank you. ಅವಾಗ ಅವ್ರೇನ್ ನಿಮ್ಮನ್ನ ಈ ಇಂಟರ್ವ್ಯೂ ನೋಡ್ಕೊಂಡೆಲ್ಲ ಕೇಳಲ್ಲ, ಯಾಕೆ ಅವತ್ ನನ್ನ ಹೆಸರು ಹೇಳಿಲ್ಲ ನೀನು ಅಂತ ಹೇಳಿ ಪರವಾಗಿಲ್ಲ. ಇಲ್ಲ ಡೆಫಿನೆಟ್ಲಿ ಆ ತರ ಪರ್ಟಿಕ್ಯುಲರ್ ಥಿಂಕಿಂಗ್ ಅಂತ ಇಲ್ಲ. ಇಲ್ಲ. ಇವಾಗ ಮೂವಿ ಅಂದ್ರೆ ಕಂಪ್ಲೀಟ್ ನಮ್ಮ ಮೂವಿ ಒಂದೇ ನಾನು ಫೋಕಸ್ ಮಾಡ್ತಿರೋದು. ಅಷ್ಟೇ. ಸೊ ನೆಕ್ಸ್ಟ್ ನಾನು ಥಿಂಕ್ ಮಾಡ್ಬೇಕು. ಅವರು ಧೀರ Opportunity ಭಗತ್ ರಾಯ್ ಬಂದಾಗ. ಬಿಟ್ಟು ಆಚೆ ಬರ್ತಾ ಇಲ್ಲ. ಇದು ಧೀರ ಭಗತ್ ರಾಯ್ ಇಂಟರ್ವ್ಯೂ, ಹಾಗಾಗಿ ನಾವು ಧೀರ ಭಗತ್ ರಾಯ್ನೇ ಅದೇ ಮಾತಾಡೋದು. ನಮ್ ಸಿನಿಮಾನೇ ನಮ್ಗೆ ಗೆಲ್ಬೇಕು ಈಗ ಸದ್ಯಕ್ಕೆ. ಹೌದು. ನೀವಾದ್ರೂ ನಿಜ ಹೇಳಿ. ಹೇಳಿ ಸೇಮ್ ಅಂತ. ಹೇಳಿಪ್ಪ ಖಂಡಿತ ನಿಜ ಹೇಳ್ತೀನಿ. ಹಾ. ನನ್ಗೆ